ನಮಸ್ಕಾರ ಸ್ನೇಹಿತರೆ, ಭಾರತ ತಿರಸ್ಕರಿಸಿದ ಬಳಿಕ ವಿದೇಶಿ ತಂಡ ಸೇರಿಕೊಳ್ಳಲಿದ್ದಾರೆ ಕಿಶನ್. ಈ ಮೂರು ತಂಡಗಳು ನೀಡಿದವು ಕೋಟಿ ಹಣದ ಆಫರ್. ನಾಯಕನಾಗುವ ಅವಕಾಶ ಕೊಟ್ಟ ಈ ತಂಡ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಮತ್ತು ಭಾರತ ಬಿಟ್ಟು ಇಶನ್ ಸೇರಿಕೊಳ್ಳಲಿರುವ ಆ ವಿದೇಶಿ ಟೀಮ್ ಆದ್ರೂ ಯಾವುದು, ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಸದ್ಯ ಟೀಮ್ ಇಂಡಿಯಾವು ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡುತ್ತಿದೆ. ಈಗಾಗಲೇ ಸರಣಿಯನ್ನ ಟೀಮ್ ಇಂಡಿಯಾವು 3-1 ಅಂತರದಿಂದ ಕೈವಶಪಡಿಸಿಕೊಂಡಿದೆ. ಆದರೆ ಮತ್ತೊಂದು ಕಡೆ ಬಿಸಿಸಿ ತನ್ನ ವಾರ್ಷಿಕ ಗುತ್ತಿಗೆ ಆಟಗಾರರ ಪಟ್ಟಿಯನ್ನ ಬಿಡುಗಡೆಗೊಳಿಸಿದೆ ಸ್ನೇಹಿತರೆ. ಆದರೆ ಬಿಸಿಸಿ ಘೋಷಿಸಿರುವ ಈ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ಅನ್ನ ಗಮನಿಸಿದಾಗ ಎಲ್ಲರಿಗೂ ಶಾಕ್ ಆಗಿದೆ. ಏಕೆಂದರೆ ಈ ಪಟ್ಟಿಯಲ್ಲಿ ಕೆಲವೊಂದು ಸ್ಟಾರ್ ಆಟಗಾರರು ಸ್ಥಾನ ಪಡೆದುಕೊಂಡಿರಲಿಲ್ಲ. ಹೌದು, ಈ ಪಟ್ಟಿಯಲ್ಲಿ ಶ್ರೇಯಸ್ ಅಯ್ಯರ್, ಇಶನ್ ಕಿಶನ್ ಮತ್ತು ಯುಜ್ವೇಂದ್ರ ಚಹಲ್ ನಂತಹ ಸ್ಟಾರ್ ಆಟಗಾರರು ಬಿಸಿಸಿನ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಿಂದ ರಿಮೂವ್ ಆಗಿದ್ದಾರೆ. ಆದರೆ ಸ್ನೇಹಿತರೆ, ಇಶನ್ ಕಿಶನ್ ರವರಿಗೆ ಬಿಸಿಸಿ ಪದೇ ಪದೇ ಡೊಮೆಸ್ಟಿಕ್ ಕ್ರಿಕೆಟ್ ಆಡುವಂತೆ ಸೂಚಿಸಲಾಗಿತ್ತು. ಇಲ್ಲವಾದರೆ ತಂಡಕ್ಕೆ ಆಯ್ಕೆ ಮಾಡುವುದು ಕಠಿಣ ಎಂದು ವಾರ್ನಿಂಗ್ ಕೂಡ ಬಿಸಿಸಿ ನೀಡಲಾಗಿತ್ತು. ಆದರೆ ಕಿಶನ್ ರವರು ಬಿಸಿಸಿನ ಮಾತಿಗೆ ಕವಡೆ ಕಿಮ್ಮತ್ತು ಕೂಡ ನೀಡಿರಲಿಲ್ಲ. ಆದರೆ ಕಿಶನ್ಗೆ ಶಾಕ್ ನೀಡಿರುವ ಬಿಸಿಸಿ ಇದೀಗ ಅವರನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಿಂದಲೇ ಕೈ ಬಿಟ್ಟಿದೆ ಸ್ನೇಹಿತರೆ. ಇದರರ್ಥ ಮುಂಬರುವ ದಿನಗಳಲ್ಲಿ ಕಿಶನ್ ರವರು ಟೀಮ್ ಇಂಡಿಯಾದಲ್ಲಿ ಕಾಣಿಸಿಕೊಳ್ಳುವುದು ಅನುಮಾನ ಅಂತಾನೆ ಹೇಳಬಹುದು. ಆದರೆ ಇದುವರೆಗೂ ಇಶನ್ ಕಿಶನ್ ರವರು ಈ ಕುರಿತು ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಆದರೆ ಇಶನ್ ಕಿಶನ್ ರವರಿಗೆ ವಿದೇಶಿ ತಂಡಗಳಿಂದ ಅವಕಾಶಗಳು ಹರಿದು ಬರುತ್ತಿವೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಶನ್ ಕಿಶನ್ ರವರಿಗೆ ಈ 3 ವಿದೇಶಿ ತಂಡಗಳು ಕಿಶನ್ ರವರನ್ನ ತಂಡಕ್ಕೆ ಸೇರಿಸಿಕೊಳ್ಳುವ ಕುರಿತು ಬಹಿರಂಗ ಹೇಳಿಕೆಗಳನ್ನ ನೀಡಿವೆ. ಅಷ್ಟಕ್ಕೂ ಇಶನ್ ರವರಿಗೆ ಅವಕಾಶ ನೀಡಲು ಮುಂದಾಗಿರುವ ಆ 3 ವಿದೇಶಿ ಟೀಮ್ಗಳಾದ್ರೂ ಯಾವುವು ಅಂತ ನೋಡುವುದಾದ್ರೆ ಮೊದಲನೆಯದಾಗಿ ನೇಪಾಳ. ಹೌದು ಸ್ನೇಹಿತರೆ, ಕ್ರಿಕೆಟ್ ಲೋಕದ ಶಿಶುರಾಷ್ಟ್ರ ಎಂದು ಕರೆಸಿಕೊಳ್ಳುವ ನೇಪಾಳ ಕ್ರಿಕೆಟ್ ತಂಡವು ಇಶನ್ ಕಿಶನ್ ರವರಿಗೆ ತಮ್ಮ ತಂಡದ ಪರ ಆಡುವ ಅವಕಾಶಗಳನ್ನು ನೀಡುತ್ತೇವೆ ಎಂದು ಬೇಡಿಕೆಯನ್ನ ವ್ಯಕ್ತಪಡಿಸಿದೆ ಸ್ನೇಹಿತರೆ. ಮತ್ತು ಇಶನ್ ಕಿಶನ್ ರವರು ನೇಪಾಳ ತಂಡದ ಪರ ಕಾಣಿಸಿಕೊಂಡರೆ ಕ್ರಿಕೆಟ್ನ ಶಿಶುರಾಷ್ಟ್ರವು ಬಲಿಷ್ಠ ತಂಡವಾಗಿ ಗುರುತಿಸಿಕೊಳ್ಳುವುದರಲ್ಲಿ ಅನುಮಾನವೇ ಬೇಡ. ಏಕೆಂದರೆ ಇಶನ್ ಕಿಶನ್ ರವರು ಅದ್ಭುತ ಆಟವನ್ನ ಆಡುವ ಕೆಪಾಸಿಟಿಯನ್ನ ಹೊಂದಿದ್ದಾರೆ ಸ್ನೇಹಿತರೆ. ಇನ್ನು ಇಶನ್ ರವರಿಗೆ ಅವಕಾಶ ನೀಡಲು ಮುಂದಾಗಿರುವ 2ನೇ ಟೀಮ್ ಯಾವುದು ಅಂತ ನೋಡುವುದಾದ್ರೆ USA. ಹೌದು, ಅಮೆರಿಕ ತಂಡವಂತೂ ಒಂದು ಹೆಜ್ಜೆ ಮುಂದೆ ಇಟ್ಟು ಇಶನ್ ರವರಿಗೆ ತಂಡದ ನಾಯಕನಾಗುವ ಅವಕಾಶವನ್ನ ಸಹ ಮುಂದೆ ಇಟ್ಟಿದೆ ಸ್ನೇಹಿತರೆ. ಅಲ್ಲದೆ ಇತ್ತೀಚೆಗಷ್ಟೇ ಅಮೆರಿಕ ತಂಡವು ಒಲಿಂಪಿಕ್ಸ್ ನಲ್ಲಿಯೂ ಕಾಣಿಸಿಕೊಂಡಿತ್ತು. ಇದೀಗ ವಿಶ್ವದ ದೊಡ್ಡಣ್ಣ ರಾಷ್ಟ್ರ ಅಮೆರಿಕವು ಇಶನ್ ರವರ ಮೇಲೆ ಕಣ್ಣನ್ನಿಟ್ಟಿದೆ ಅಂತ ಹೇಳಬಹುದು. ಇನ್ನು 3ನೇ ಟೀಮ್ ಯಾವುದು ಅಂತ ನೋಡುವುದಾದ್ರೆ ಅದು ಜಿಂಬಾಬ್ವೆ. ಹೌದು ಸ್ನೇಹಿತರೆ, ಜಿಂಬಾಬ್ವೆ ತಂಡ ಕೂಡ ಇಶನ್ ಕಿಶನ್ ರವರನ್ನ ತನ್ನ ತಂಡಕ್ಕೆ ಸೇರಿಸಿಕೊಳ್ಳುವ ಕುರಿತು ಬಹಿರಂಗ ಹೇಳಿಕೆಗಳನ್ನ ನೀಡಿದೆ. ಈ ಕುರಿತು ಮಾತನಾಡಿರುವ ಜಿಂಬಾಬ್ವೆ ಕ್ರಿಕೆಟ್ ಬೋರ್ಡ್ ಈ ರೀತಿಯಾಗಿ ಹೇಳಿದೆ: ಇಶನ್ ಕಿಶನ್ ರವರು ಬಿಸಿಸಿನ ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದ ರಿಮೂವ್ ಆಗಿದ್ದಾರೆ. ಹೀಗಾಗಿ ಅವರು ನಮ್ಮ ತಂಡದ ಪರ ಆಡಬಹುದು ಎಂದು ಹೇಳಿದೆ ಸ್ನೇಹಿತರೆ. ಬಂಧುಗಳೇ, ನಿಮಗೇನು ಅನಿಸುತ್ತದೆ? ಇಶನ್ ಕಿಶನ್ ರವರು ಭಾರತ ತಂಡವನ್ನ ಬಿಟ್ಟು ಈ 3 ತಂಡಗಳ ಪೈಕಿ ಯಾವ ತಂಡದ ಪರ ಕಣಕ್ಕಿಳಿಯಬೇಕು ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.